ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ರಾತ್ರಿ 1:30 ಆಗಿದೆ. ನಮ್ಮ ಅಕ್ಕ 1:45 ಟ್ರೈನ್ಗೆ ಬೆಂಗಳೂರಿಂದ ಬರ್ತಾ ಇದ್ದಾಳೆ. ನಾನೊಬ್ಬಳೇ 2 ಗಂಟೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಕರ್ಕೊಬರೋಕ್ಕಂತ ರೈಲ್ವೆ ಸ್ಟೇಷನ್ಗೆ ಒಬ್ಬಳೇ ಹೋಗ್ತಾ ಇದ್ದೀನಿ. ಆ ರೈಲ್ವೆ ಸ್ಟೇಷನ್ ಏನು ಜಾಸ್ತಿ ದೂರ ಇಲ್ಲ, ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಅಷ್ಟೇ, ವಾಕೇಬಲ್ ಡಿಸ್ಟೆನ್ಸ್ ಕೂಡ. ಬಟ್ ನೈಟ್ ಆಗಿದೆ ಅಲ್ಲ, ನಡ್ಕೊಂಡು ಹೋಗೋದು ಬೇಡ ಅಂತ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀನಿ. ಅಕ್ಕನ ಲಗೇಜ್ ಕೂಡ ಇರುತ್ತೆ ತೊಗೊಂಬರೋಕ್ಕೆ ಅಂತ. ಟ್ರೈನ್ ಬಂತು ಇವಾಗ. ಅಕ್ಕ ಇದೇ ಟ್ರೈನಲ್ಲಿ ಬಂದಿರೋದು. ಎಲ್ಲಿದ್ದಾಳೆ ನೋಡಬೇಕು, ಹುಡುಕ್ಬೇಕು ಇವಾಗ. ಅಕ್ಕ ಲಾಸ್ಟಲ್ಲಿದ್ದಾಳಂತೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ. ಫೈನಲಿ ಅಕ್ಕ ಸಿಕ್ಕಿದ್ರು, ಹೋಗ್ತಾ ಇದ್ದೀನಿ ಮನೆಗೆ ಇವಾಗ. ಅಕ್ಕನ ಮನೆಗೆ ಕರ್ಕೊಂಡು ಬಂದು ಮನೇಲಿ ಅದು ಇದು ಸ್ವಲ್ಪ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಮಲಗಬೇಕಾದ್ರೆ 4 ಗಂಟೆ ಆಗಿತ್ತು. ಮತ್ತೆ ಬೆಳಗಿನ ಜಾವ 11 ಗಂಟೆ ತನಕ ಮಲಗಿ ಬೆಳಗ್ಗೆ ಎದ್ದು ಆಮೇಲೆ ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ವಿ. ಅಲ್ಲಿ ಹಿಟಾಚಿ ಕೂಡ ಇಳಿಸ್ತಾ ಇದ್ರು. ಲಾರಿಯಲ್ಲಿ ಬಂದಿತ್ತಲ್ಲ, ಆ ಹಿಟಾಚಿ ಇಳಿಸೋದು ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು. ಹೆಂಗೆ ಇಳಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಒಂದು ಕಡೆ, ಅದಕ್ಕೆ ಫಸ್ಟಿಂದ ಲಾಸ್ಟ್ ತನಕ ನೋಡ್ತಾ ಇದ್ವಿ. ಇನ್ನು ಹಸ್ಬೆಂಡ್ ಊರಿಂದ ಸೀದಾ ನಮ್ಮಮ್ಮನ ಮನೆಗೆ ಹೊರಟು ಬಂದ್ವಿ ಬಣ್ಕಲ್ಲಿಗೆ. ಅಲ್ಲಿ ಹೊರಟು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಹೊರಗಡೆ ಅಕ್ಕನ ಕರ್ಕೊಂಡು ಹೋದ್ವಿ, ಸುತ್ತಾಡ್ಕೊ ಬರೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಹೊಸದಾಗೆ ನಮ್ಮ ಬಣ್ಕಲಲ್ಲಿ Z ಟವರ್ ಆಗಿತ್ತು, ಅಲ್ಲಿ ಪಿಜ್ಜಾ ಕೆಫೆ ಕೂಡ ಓಪನ್ ಆಗಿತ್ತು, ಅದಕ್ಕೆ ಹೋಗಿದ್ವಿ. ಅಲ್ಲಿ ಪಿಜ್ಜಾ ಎಲ್ಲ ಸಖತ್ತಾಗಿತ್ತು. ನಾವು ಪನ್ನೀರ್ ಪಿಜ್ಜಾ ಮತ್ತು ಚಿಕನ್ ಪಿಜ್ಜಾ ತೊಗೊಂಡ್ವಿ. ಇನ್ನು ನಮ್ಮ ಅಕ್ಕ ನನ್ನ ಮದುವೆಲಿ ಬಂದಿದ್ದು, ನನ್ನ ಮದುವೆ ಆಗ್ಬಿಟ್ಟು 5 ವರ್ಷ ಆಯಿತು, ಅದ್ರ ಮೇಲೆ ಇವತ್ತೇ ಬಂದಿರೋದು. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ಇನ್ನು ನೆಕ್ಸ್ಟ್ ಡೇ ನಮ್ಮ ಹಳೆ ಮನೆ ತನಕ ಹೋದ್ವಿ. ಹಳೆ ಮನೆ ತನಕ ಹೋಗ್ಬಿಟ್ಟು ನಮ್ಮ ಅಕ್ಕ ಅಲ್ಲಿಗೆ ಹೋಗೋಣ ಅಂತ ಅಂದರು. ನನ್ನ ಮದುವೆ ಇಲ್ಲೇ ಹಳೆ ಮನೇಲೇ ಆಗಿದ್ದು, ಅಲ್ಲಿಗೆ ಹೋಗೋಣ ಅಂತ ಅಂದರು. ಅಕ್ಕ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ತರಕ್ಕಂತ ಹೇಳಿ ನಾನೊಬ್ಬಳೇ ಬಣ್ಕಲ್ಲಿಗೆ ಬಂದೆ. ಇನ್ನು ಇದು ನಮ್ಮ ಬಣ್ಕಲ್ ಪೊಲೀಸ್ ಸ್ಟೇಷನ್ ಇಲ್ಲಿ ಕಾಣಿಸ್ತಾ ಇರೋದು. ನಮ್ದು ಇನ್ನೂ ತುಂಬ ಬೇರೆ ಬೇರೆ ಪ್ಲ್ಯಾನ್ಗಳಿತ್ತು, ಬಟ್ ಯಾವುದು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ನಾನು ನನ್ನ ತಂಗಿ ತುಂಬ ಪ್ಲ್ಯಾನ್ಗಳನ್ನ ಹಾಕೊಂಡಿದ್ವಿ, ನಮ್ಮ ಅಕ್ಕನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಬಟ್ ಟೈಮ್ ಸಾಕಾಗಲಿಲ್ಲ. ಮತ್ತು ಅಕ್ಕ ಡ್ಯೂಟಿ ಕೂಡ ಮಂಡೇ ಹೋಗಬೇಕಾಗಿತ್ತು ರಿಟರ್ನ್. ಹಂಗಾಗಿ ಜಾಸ್ತಿ ನಾವೆಲ್ಲೂ ಓಡಾಡೋಕ್ಕಾಗಲೇ ಇಲ್ಲ. ಹೀಗೆ ಮನೆ ಹತ್ರ ಆ ಕಡೆ ಈ ಕಡೆ ಸ್ವಲ್ಪ ಓಡಾಡ್ಕೊಂಡಿದ್ವಿ ಅಷ್ಟೇ. ಅಷ್ಟರಲ್ಲಿ ಡೈಲಿ ಡೇ ಕಳೀತಿದ್ದೇ ಗೊತ್ತಾಗಲಿಲ್ಲ ನಮಗೆ, ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇನ್ನಿವತ್ತು ನಮ್ಮ ಬಣ್ಕಲ್ ವಿದ್ಯಾಭರ್ತಿ ಸ್ಕೂಲ್ ಡೇ ಇತ್ತು. ನಮ್ಮ ಆಂಟಿ ಮಗ ಡ್ಯಾನ್ಸಿಗೆ ಕೂಡ ಸೇರಿದ್ದ, ಹಂಗಾಗಿ ಈವ್ನಿಂಗ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನನ್ನ ಹೈಸ್ಕೂಲ್ ಫ್ರೆಂಡ್ ಚಿತ್ರ ಎಲ್ಲ ಸಿಕ್ಕಿದ್ರು. ಇವರು ನಾವೆಲ್ಲ ತುಂಬ ಬೆಸ್ಟ್ ಫ್ರೆಂಡು. ಇನ್ನೂ ಒಂದು 4-5 ಜನ, ನಮ್ಮದೊಂದು ಗ್ರೂಪೇ ಇತ್ತು. ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ, ಎಲ್ಲೆಲ್ಲೋ ಇದ್ದಾರೆ. ಇವಳೊಬ್ಳು ಸಿಕ್ಕಿದ್ಲು ನನಗೆ, ನಂದು ಲಾಗಿಗೆ ಹಾಕು ಅಂತಿದ್ಲು. ಅದಕ್ಕೆ ಇವಳ್ದೊಂದು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಇದರಲ್ಲಿ. ಇನ್ನು ನಮ್ಮ ಆಂಟಿ ಮಗ ಇದೇ ಹಾಡಿಗೆ ಸೇರ್ಕೊಂಡಿರೋದು, ಮಲ್ನಾಡು ಅಡಿಕೆ ಮೈಸೂರು ವಿಳೆದೆಲೆ ಸಾಂಗಿಗೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬಟ್ ಅವನ್ನ ಲಾಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ಅದೊಂದು ಬೇಜಾರಾಯಿತು. ಅವ್ನು ಹೈಟ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ್ನ ಲಾಸ್ಟ್ಗೆ ಹಾಕಿದ್ದಾರೆ. ಆಲ್ಮೋಸ್ಟ್ ಈ ಡ್ಯಾನ್ಸಲ್ಲಿ ಸಖತ್ತಾಗಿ ಮಾಡಿದ್ದು ಅಂದರೆ ಅವನೇನೆ. ಸಖತ್ ಚೆನ್ನಾಗಿ ಕುಣಿತಾ ಇದ್ದ. ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಬಿಟ್ಟು ಲಾಸ್ಟಲ್ಲಿ ನೆಟ್ಟಿದ್ದಾನೆ. ತಮ್ಮ ನಮ್ಮ ಲಾಸ್ಟ್ ಆಂಟಿ ಮಗ, ಇವನೇ ಚೆನ್ನಾಗಿ ಮಾಡಿದ್ದು. ನಾನು ಲಾಸ್ಟಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಬೇಜಾರಾಯಿತು ಅದೊಂದು. ಬಟ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ದೆ ಮಾತ್ರ. ಇನ್ನು ನಾವು ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಹೊರಟ್ವಿ. ಅಕ್ಕನಿಗೆ 11:45 ಟ್ರೈನ್ ಇತ್ತು ಮಾರ್ನಿಂಗ್, ಹಂಗಾಗಿ ಬೇಗ ಹೊರಟ್ಬಿಟ್ಟು ಟ್ರೈನ್ ವೆಯ್ಟ್ ಮಾಡ್ತಾ ಇದ್ವಿ ರೈಲ್ವೆ ಸ್ಟೇಷನ್ ಹತ್ರ. ನಂಗೆ ಅವಳು ಹೋಗ್ತಿರೋದು ತುಂಬ ಬೇಜಾರಾಗ್ತಿದೆ, ಕಳಿಸ್ಕೊಡೋಕೆ ಮನಸ್ಸೇ. ಟ್ರೈನ್ ಹೊರಡ್ತು, ಮನಸ್ಸಿಲ್ದಿದ್ರು ಅಕ್ಕನ ಕಳಿಸ್ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಮನೆಗೆ.
ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾ ಮಗನೇ.